ಹಲೋ ನಮಸ್ತೆ ಫ್ರೆಂಡ್ಸ್. 77 ಹಿಲ್ಸ್ ಫಾರ್ಮಿಂಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತಿನ ಮಾಹಿತಿ ಅಮೃತ ಬಳ್ಳಿ ಗಿಡದ ಬಗ್ಗೆ. ಹೆಸರೇ ಹೇಳೋ ಥರ ಈ ಗಿಡ ಒಂದು ಅಮೃತ ಇದ್ದಂಗೆ. ಮನೇಲಿ ಒಂದು ಗಿಡ ಇದ್ರೆ ಇದು ಅಮೃತಕ್ಕೆ ಸಮಾನ ಫ್ರೆಂಡ್ಸ್. ಈ ಎಲೆ ಅಮೃತ ಬಳ್ಳಿ ಶುಗರ್ಗಾಗಲಿ, ಜ್ವರ, ಕೆಮ್ಮು, ಶೀತ ಇದಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಈ ಗಿಡ ಮನೆಯಲ್ಲೊಂದು ಗಿಡ ಇದ್ದರೆ ತುಂಬ ಒಳ್ಳೆಯದು. ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಇದರಲ್ಲಿ. ರಕ್ತ ಶುದ್ಧೀಕರಣ ಮಾಡುತ್ತೆ. ಡಯಾಬಿಟಿಸ್ ಇರೋರು ಇದನ್ನು ಕುದಿಸಿ ಕಷಾಯ ಮಾಡಿ, ಎಲೆಗಳನ್ನ ಕುದಿಸಿ ಕಷಾಯ ಮಾಡಿ ಕುಡಿಯೋದ್ರಿಂದ ಡಯಾಬಿಟಿಸ್ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಜ್ವರ, ಶೀತ, ಕೆಮ್ಮು ಇರೋರು ಇದನ್ನು ಕುದಿಸಿದ್ರೆ ಕಷಾಯ ತಗೊಳ್ಳೋದ್ರಿಂದ ತುಂಬ ಒಳ್ಳೆಯದು, ಬೇಗ ಕ್ಯೂರ್ ಆಗುತ್ತೆ ಫ್ರೆಂಡ್ಸ್. ಮತ್ತು ಇದನ್ನು ನಾವು ಹಂಗೆ ತೊಗೊಳಕ್ಕಾಗಲ್ಲ ಅನ್ನೋರು ಇದೊಂದೆರಡು ಎಲೆನ ನಾವು ಮೊಸಪ್ಪು ಸಾಂಬಾರು ಮಾಡುವಾಗ ಇದೊಂದೆರಡು ಎಲೆ ಹಾಕಿದ್ರೆ ಅದರಲ್ಲಿ ನಮಗೆ ಹೆಲ್ತ್ ವೈಸ್ ತುಂಬ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದು ಸಣ್ಣ ಬಕೆಟಲ್ಲಿ ಹಾಕಿದ್ದೀನಿ ನಾನು. ಇದನ್ನು ಮೇಂಟೆನೆನ್ಸ್ ತುಂಬ ಈಸಿ. ಈ ಬಳ್ಳಿನ ಸುತ್ತಬಿಟ್ಟು ಹಾಕಿದ್ರೆ, ಮಲ್ಲಿಗೆ ಗಿಡ ಹಾಕ್ತೀವಲ್ಲ ಆ ಥರ ಸುತ್ತಬಿಟ್ಟು ಹಾಕಿದ್ರೆ ಬೇಗ ಚಿಗುರು ಬಂದು ಇದು ಬೇಗ ಗಿಡ ಬರುತ್ತೆ ಫ್ರೆಂಡ್ಸ್. ಇದಕ್ಕೇನು ಫರ್ಟಿಲೈಸರ್ ಜಾಸ್ತಿ ಕೊಡಬೇಕು ಅಂತೇನಿಲ್ಲ. ತಿಂಗಳಿಗೆ ಒಂದು ಸತಿ ಹಸಿ ಸಗಣಿದು ಗೊಬ್ಬರ ಒಂದು ಕೊಡ್ತೀನಿ ನಾನು. ಮತ್ತು ಡೈಲಿ ನೀರು ಹಾಕ್ತೀನಿ ಸ್ವಲ್ಪ. ಸಣ್ಣ ಗಿಡ ಆಗಿರೋದ್ರಿಂದ ಸಣ್ಣ ಬಕೆಟ್ ಹಾಕಿರೋದ್ರಿಂದ ಸ್ವಲ್ಪ ಆಗಿದ್ರೆ ಸಾಕು. ನೋಡಿ ಫ್ರೆಂಡ್ಸ್, ಸಣ್ಣ ಬಕೆಟಲ್ಲಿ ಎಷ್ಟು ಚೆನ್ನಾಗಿ ಇದು ಬಳ್ಳಿ ಹಬ್ಕೊಂಡಿದೆ. ಮತ್ತು ಇದು ಕೆಳಗಡೆ ಎಲ್ಲ ಬಿಟ್ಟಿದ್ದೀನಿ, ಹಬ್ಕೊಂಡು ಕೆಳಗಡೆ ಎಲ್ಲ ಹೋಗಿದೆ. ಅದು ಮನೆಗೆ ಬಂದ ತಕ್ಷಣ ಗ್ರೀನಾಗಿ ಕೆಳಗಡೆ ಎಲ್ಲ ಅದು ಇರೋದ್ರಿಂದ ತುಂಬ ಚೆನ್ನಾಗೂ ಕಾಣಿಸುತ್ತೆ ಇದು ಮನೆಗೆ. ಇನ್ನೊಂದು ಎಲೆ ಎಷ್ಟು ಅಗಲ ಬಂದಿದೆ ನೋಡಿ, ಸಣ್ಣ ಬಕೆಟಲ್ಲಿ ಹಾಕಿರೋದು. ಇದು ಹೆಲ್ತ್ ವೈಸ್ ತುಂಬ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ ಫ್ರೆಂಡ್ಸ್. ಮನೇಲಿ ಒಂದು ಅಮೃತ ಬಳ್ಳಿ ಗಿಡ ಇರಬೇಕು. ಮತ್ತು ಇದನ್ನು ಗರ್ಭಿಣಿ ಸ್ತ್ರೀಯರಾಗಲಿ ಅಥವಾ ಹೆಲ್ತ್ ಇಶ್ಯೂಸ್ ಇರೋರು ಡಾಕ್ಟರ್ ಸಲಹೆ ಕೇಳಿ ತಗೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ಆ ಬಳ್ಳಿ ಇದು ಕೆಳಗಡೆ ಹೋಗಿರೋದ್ರಿಂದ ಕೆಳಗಡೆನೂ ಅದು ನೋಡೋಕ್ಕೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏನೋ ಫ್ಯಾನ್ಸಿ ಇರೋ ಥರ ಗ್ರೀನ್ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ತುಂಬ ಮೇಂಟೈನ್ ಕಮ್ಮಿ ಇರೋದ್ರಿಂದ ಮನೇಲಿ ಯಾರು ಬೇಕಂದ್ರೆ ಇದನ್ನು ಬೆಳೆಸ್ಬೋದು. ಇದು ನೋಡಿ ಫ್ರೆಂಡ್ಸ್, ಒಂದೇ ಒಂದು ಸಣ್ಣ ಬಕೆಟಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಗಿಡ. ಇದಕ್ಕೆ ಡೈಲಿ ನೀರು ಮತ್ತು ನಾವು ಈ ಬೇರೆ ಗಿಡಕ್ಕೆ ನಾವು ಏನು ಕೊಡ್ತೀವಿ ಫರ್ಟಿಲೈಸರ್ಸ್ಗಳು, ಮನೇಲಿರುವಂಥ ವೇಸ್ಟ್ ಕಿಚನ್ ವೇಸ್ಟ್ ಆಗಿರ್ಬೋದು ಅಥವಾ ಬಾಳೆಹಣ್ಣು ಸಿಪ್ಪೆದು ನಾನು ಬೇರೆ ಗಿಡಕ್ಕೆ ಹಾಕ್ದಾಗ ಇದಕ್ಕೊಂದು ಸ್ವಲ್ಪ ಹಾಕ್ತೀನಿ. ಜಾಸ್ತಿ ಏನು ಫರ್ಟಿಲೈಸರ್ ಬೇಕಂತ ಏನಿಲ್ಲ, ಇದಕ್ಕೆ ಸ್ವಲ್ಪ ಕೊಟ್ಟರೆ ಅನ್ನೋದು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಅದು ಕಷಾಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದನ್ನು ಅದು ಎಲೆಗಳು ಕಿತ್ಕೊಬಂದು ಸ್ವಲ್ಪ ಒಂದು 4-5 ಎಲೆನ ತೊಳೆದ್ಬಿಟ್ಟು ಅದಕ್ಕೆ ನೀರನ್ನ ಹಾಕ್ಬಿಟ್ಟು ಸ್ವಲ್ಪ ಒಂದು 5 ಮಿನಿಟ್ಸ್ ಕುದಿಸ್ಬೇಕು ಫ್ರೆಂಡ್ಸ್. ಕುದಿಸಿದ್ರೆ ಅದು ಸ್ವಲ್ಪ ಅದು 1 ಲೋಟ ನೀರು ಸ್ವಲ್ಪ ಕುದ್ದಿ ಸ್ವಲ್ಪ ಕಮ್ಮಿ ಆಗಬೇಕು ನೀರು. ಅದರದ್ದು ರಸ ಎಲ್ಲ ಬಿಡಬೇಕು. ಅದು ಬಿಟ್ಟಾಗ ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಒಂದು 1/2 ಲೋಟ, ಜಾಸ್ತಿ ಬೇಡ, ಒಂದು 1/2 ಲೋಟ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತೊಗೊಂಡ್ರೆ ಶುಗರ್ ಕಮ್ಮಿ ಆಗುತ್ತೆ. ಮತ್ತು ಜ್ವರ, ಶೀತ, ಕೆಮ್ಮು ಇರುವಾಗ ಒಂದು ಸ್ವಲ್ಪ ತೊಗೊಂಡ್ರೆ ಅದು ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಇದು ಚಿಕ್ಕ ಲೋಟದಲ್ಲಿ ಒಂದು 1/2 ಲೋಟ ತೊಗೊಂಡ್ರೆ ಸಾಕು ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ವೆರಿ ಮಚ್ ಫ್ರೆಂಡ್ಸ್.